ಹಾಯ್ ಹಲೋ ನಮಸ್ಕಾರ ಗೆಳೆಯರಿ. ಯೂನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಏನಪ್ಪ ನಮ್ಮ ಚಾನಲಲ್ಲಿ ವಿಶೇಷತೆ ಅಂದರೆ ಸ್ನೇಹಿತರೆ ಹೇಳ್ತೀನಿ ನಿಮಗೆ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನೋಡಿರಿ ಸ್ನೇಹಿತರೆ, ಮಳೆ ಎತ್ಕೊಂಡು ಏಕ ಕುರಿ ಮೇಯ್ಲಾರ್ದ ಗಳಲ್ಲಿ ರೋಗ ಅಂತಾರಲ್ಲ, ಗಂಟ್ಲು ಬೇನಿ ಆ ಥರ ಬಂದತ್ತೆ ನೋಡಿರಿ ಸ್ನೇಹಿತರೆ. ಇವು ನೋಡಿರಿ ಈ ಥರ ಮೈ ಕರ್ರಗೆ ಮಾಡ್ಕೊಂಡಿರ್ತಾವೆ ಕುರಿ. ನೋಡಿರಿ ಈ ಥರ ಇದೊಂದು ಮರಿ ನೋಡಿರಿ ಅಷ್ಟು ಕರ್ರಗೆ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಸ್ನೇಹಿತರೆ ಇದು ಮೈ ತುಂಬ ಜ್ವರ ಇರ್ತದೆ ಸ್ನೇಹಿತರೆ ಕುರಿಗಳಿಗೆ. ಈ ಥರ ಮೈ ಕರ್ರಗೆ ಮಾಡಿದರೆ ನೋಡ್ಬೋದು ನೀವು. ನೋಡಿರಿ ಇದು ಮೈ ಕರ್ರಗೆ ಮಾಡಿದ್ದು ನೋಡಿ ಸ್ನೇಹಿತರೆ. ಇದಕ್ಕೆ ಜ್ವರ ಇರ್ತದೆ, ಜ್ವರ ಆಮೇಲೆ ಉಸಿರಾಟದ ತೊಂದರೆ ಇರ್ತದೆ ಸ್ನೇಹಿತರೆ. ಅದಕ್ಕೆ ಯಾವ ಇಂಜೆಕ್ಷನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಾಗೋದು. ವಿಡಿಯೋ ಕೊನೆವರೆಗೆ ನೋಡಿರಿ, ಹಂಗಾರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಇದೊಂದು ಕರಿಗೆ ನೋಡಿರಿ ಸ್ನೇಹಿತರೆ, ಇದು ಹಂಗೆ ಮೈ ಕರ್ರಗೆ ಮಾಡ್ಯಾವ. ಇವು ಏನಲ್ಲ ಸ್ನೇಹಿತರೆ, ಇದು ಬಾಯಿವೇನೆ ಎಲ್ಲ ಇದು ಎಲ್ಲ ಒಟ್ಟ ತಲೆ ಮೈ ಕರ್ರಗೆ ಮಾಡ್ಕೊಂಡಿರ್ತಾವಂದ್ರೆ ಕುರಿಗೆ ಜ್ವರ ಇರುತ್ತೆ ಸ್ನೇಹಿತರೆ. ಮೈಯಾಗ ಜ್ವರ ಇದ್ದ ಕಾರಣಕ್ಕೆ ಹಿಂಗಾಗಿ ಈ ಥರ ನಿಂದಿರ್ತಾವೆ ನೋಡಿರಿ ಸ್ನೇಹಿತರೆ. ಇಲ್ಲಿ ನೋಡ್ರಿ ಈ ಥರ ಸೊಂಡಿ ಬಾಯಿ ಅದು, ಆಮೇಲೆ ತಲೆ ಬಾತ ನಿಂದಿರೋದು, ಉಸಿರಾಟ ತೊಂದರೆ ಆಗಿ ಮೈ ತುಂಬ ಜ್ವರ, ಆಮೇಲೆ ರಕ್ತ ಹೀರ್ತಿರ್ತದೆ ಸ್ನೇಹಿತರೆ ಒಳಗದ ರೋಗ. ಹಂಗಾಗಿ ಆ ಇಂಜೆಕ್ಷನ್ ಮಾಡಲೇಬೇಕು. ಆ ಇಂಜೆಕ್ಷನ್ ತೋರಿಸ್ತೀನಿ ನಿಮಗೆ ಯಾವ ಇಂಜೆಕ್ಷನ್ ಅಂತಂದೇಳಿ. ನೋಡಿರಿ ಅಷ್ಟು ಕುರಿ ಹಿಂಗಾಗ್ಯಾವ ಸ್ನೇಹಿತರೆ. ಒಟ್ಟು ನೀರು ಕುಡ್ಲಾರ್ದ ಮೇಯ್ಲಾರ್ದ ಹಂಗತ್ತಿತ್ತಪ್ಪ ಅಂದ್ರೆ ಅದು ರೋಗ ಒಂದಿಟ್ಟಿಗೆ ಬರುತ್ತೆ ನೋಡಿರಿ ಸ್ನೇಹಿತರೆ. ಅದಕ್ಕೆ ನೋಡ್ಬೋದು ಇದೊಂದು ಕರಿಗೆ ಇಲ್ಲಿ ನೋಡ್ರಿ. ಒಟ್ಟು ಬಾಯಿ ಎಲ್ಲ ಸ್ನೇಹಿತರೆ ಅದು ಅಷ್ಟು ಕುರಿಗೆ ಹಂಗೈತೆ. ವ್ಯಾಕ್ಸಿನ್ ಮಾಡ್ಕೊಳಬೇಕಾದ್ರೆ ವ್ಯಾಕ್ಸಿನ್ ಕಡ್ಡಾಯವಾಗಿ ಮಾಡಲೇಬೇಕಾದ್ರೆ ಯಾವ ವ್ಯಾಕ್ಸಿನ್ ಅಂತ ತೋರಿಸ್ತೀನಿ ನಿಮ್ಗೆ ಹಿಡಿದಾಗ. ಕರ್ರಗೆ ಮಾಡ್ಕೊಂಡಂತ ಸ್ನೇಹಿತರೆ. ಆಮೇಲೆ ಬುರುಗು ಡ್ಯಾಮಿಗೆ ರೋಗ ಚೇಂಜ್ ಆಕೈತಿ. ಬುರುಗು ಡ್ಯಾಮಿಗೆ ಬಂತಂದ್ರೆ ಕುರಿನ ಕಂಟ್ರೋಲ್ ಮಾಡೋದಾಗಂಗಿಲ್ಲ. ಆದಷ್ಟು ಮುಂಜಾಗ್ರತೆಯಾಗಿ ವ್ಯಾಕ್ಸಿನ್ ಮಾಡ್ಕೊಳ್ಲೇಬೇಕು. ವ್ಯಾಕ್ಸಿನ್ ಮಾಡೋದನ್ನು ತೋರಿಸ್ತೀನಿ ನಿಮಗೆ ಕುರಿಗೆ ಯಾವ ಥರ ಮಾಡ್ಕೋಬೇಕು ಅನ್ನೋದು. ಬನ್ನಿ ಸ್ನೇಹಿತರೆ, ವ್ಯಾಕ್ಸಿನ್ ಬಗ್ಗೆ ನೋಡೋಣ ಈಗ. ನೋಡಿ ಸ್ನೇಹಿತರೆ, ಇಲ್ಲಿ ಐತಲ್ಲ ಇದೆ ಎಣ್ಣೆನ ನೋಡ್ಬೋದು ನೀವು. ರಕ್ಷಾ ಕಂಪ್ನಿ HS ಅಂತಂದೇಳಿ. ಇದು ಕೊಟ್ಟ ಮೂಗಿನಾಗ ರಕ್ತ ಬರೋದಾಗಲಿ, ಮೈ ಕರ್ರಗೆ ಮಾಡೋದು, ಮಕ ಕರ್ರಗಾಗೋದು, ಆಮೇಲೆ ಇಂಥದಕ್ಕೆಲ್ಲ ಬಳಸಿದ್ರೆ ಒಂದಿಟ್ಟಿಗೆ ಆರಾಮಾಗುತ್ತೆ ನೋಡ್ರಿ ಸ್ನೇಹಿತರೆ. ಇದನ್ನು ಮಾಡಲೇಬೇಕು. ವರ್ಷದಾಗ 2 ಸಲ ಅಥವಾ 3 ಸಲ ಮಾಡಬೇಕು. 3 ಸಲ ಮಾಡಬೇಕು ಸ್ನೇಹಿತರೆ ಕಡ್ಡಾಯವಾಗಿ ವ್ಯಾಕ್ಸಿನ್ನ. ನೋಡ್ಬೋದು ನೀವು ರಕ್ಷಾ ಕಂಪ್ನಿ HS ನೋಡ್ರಿ ಸ್ನೇಹಿತರೆ. ಇದು ನಾವು ಅಲ್ಲಿ ವರ್ಷದಾಗ 3 ಸಲ ಮಾಡ್ತೀವಿ ಒಂದು ಇಂಜೆಕ್ಷನ್. ನೀವೇನಾರ ಮಾಡ್ಕೊಳರಿತ್ತಂದ್ರೆ ಈಗಾಗಲೇ 2 ಸಲ ಮಾಡಿ ಸ್ನೇಹಿತರೆ. ನಾವು ಹೊಳ್ಳಿ ಜನವರಿಗೆ ಮತ್ತೆ ರಿಪೀಟ್ ಮಾಡ್ತೀವಿ ಹೊಳ್ಳಿ. ಹಂಗೆ ವಿಡಿಯೋ ಮಾಡಿ ಹಾಕ್ಕೊತೀನಿ. ನೀವೇನಾರ ಮಾಡ್ಕೊಳರಿತ್ತಂದ್ರೆ ಈ ಸದ್ಯ ಮಾಡ್ಕೇರಿ ಸ್ನೇಹಿತರೆ. ನಾವು 2 ಬಾಟ್ಲಿ ತಂದಿದ್ದೀವಿ, ಖಾಲಿ ಆಗ್ಯಾವ. ಒಂದು ಇಷ್ಟು ಉಳಿದೈತೆ ನೋಡ್ರಿ ಸ್ನೇಹಿತರೆ. ಕುರಿಗೆ ಇಂಜೆಕ್ಷನ್ ಮಾಡೋದನ್ನು ತೋರಿಸ್ತು ಮುಂದೆ ಹಿಡಿಯೋದಾಗ ಐತಿ. ಮುಂಜಾನೆ ಎಣ್ಣೆ ಇದ್ದಾಗ ವಿಡಿಯೋ ಮಾಡೋಕ್ಕಾಗಲ್ಲ, ಫ್ರಿಜ್ನಾಗ ಇಡ್ತೀವಿ. ಯಾಕಂದ್ರೆ ಅವನ್ನ ಫ್ರಿಜ್ನಾಗ ಇಟ್ಟಾಗ ತಗೊಂಬಂದು ವಿಡಿಯೋ ಮಾಡ್ಕೊಂತ ಕುಂತಾರೆ ಎಣ್ಣೆ ಆರ್ತಾವೆ ಸ್ನೇಹಿತರೆ. ಹಂಗಾಗಿ ಫ್ರಿಜ್ನಾಗ ಇಡ್ಬೇಕು ಎಣ್ಣೆನ. ಎಣ್ಣೆ ಬಾಟ್ಲಿ ಇದ್ದವಲ್ಲ, ಹಂಗಾಗಿ ಖಾಲಿ ಬಾಟ್ಲಿ ತಗೊಂಬಂದು ಸ್ನೇಹಿತರೆ. ಇದ್ರಾಗ ಸ್ವಲ್ಪ ಉಳ್ದೈತೆ ನೋಡ್ರಿ. ಇದು ನೋಡ್ಬೋದು ನೀವು. ಎಣ್ಣೆ ತೋರಿಸ್ತೀನಿ ಈ ಥರ ಇರ್ತೈತೆ ಬೆಳಗ್ಗೆ. ಇದನ್ನ ಫ್ರಿಜ್ನಾಗ ಕವರ್ ಮಾಡೋಕೆ ನೋಡ್ರಿ ಸ್ನೇಹಿತರೆ. ಒಟ್ಟು ಯಾವಾಗಲಿ ನೋಡಿರಿ ಎಣ್ಣೆ 3 ಬಾಟ್ಲಿ ತಂದಿದ್ದೀವಿ ನಾವು. 2 ಖಾಲಿ ಆಗ್ಯಾವ ಸ್ನೇಹಿತರೆ. ಇದ್ರಾಗ ಒಂದ್ರದಾಗ ಇಷ್ಟು ಎಣ್ಣೆ ಉಳ್ದೈತಿ. ಅಂದ್ರೆ ಏನಪ್ಪ, ಇದು ಕೊಡ್ಬೇಕಾಗಿತ್ತು ನೋಡಿ ಸ್ನೇಹಿತರೆ. ಕೊಟ್ಟರೆ ಮತ್ತೆ ನಮ್ಮ ಕುರಿಗೆ ಯಾವ ರೋಗ ಇತ್ತಪ್ಪ ಅಂದ್ರೆ ಮತ್ತು ಅವ್ರ ಕುರಿ ಈಗ ಬದ್ದರಿಗೆ ಯಾರಿಗಾರು ಕೊಟ್ಟಪ್ಪ ಅಂದ್ರೆ ಎಂಥದ್ದು ಮಾಡಿ ಕೊಟ್ಟಾನ ಅಂತಂದೇಳಿ ನಮ್ಮ ಕುರಿಗೆ ಯಾವ ರೋಗ ಇತ್ತಂದ್ರೆ ಅದಕ್ಕೆ ಹೋಗುತ್ತೆ ಸ್ನೇಹಿತರೆ. ಹಂಗಾಗಿ ನಮ್ಮ ಕುರಿಗೆ ಆಟ ಮಾಡ್ತಂದ್ರೆ ಅಷ್ಟ ಮಾಡ್ಬೇಕು ಸ್ನೇಹಿತರೆ. ಬದ್ಲರ ಕುರಿಗೆ ಕೊಡ್ಬಾರ್ದು ಇಂಜೆಕ್ಷನ್. ಅವ್ರಿಗೆ ಬೇಕಾದ್ರೆ ಬೇರೆ ಕೊಡಿಸ್ರಿ. ಇದನ್ನು ನೀವು ಮಾಡಿದ್ದೋಗಿ ಅವ್ರಿಗೆ ಕೊಡ್ಬೇಡ್ರಿ ಸ್ನೇಹಿತರೆ. ಮತ್ತು ಡಬಲ್ ರಿಯಾಕ್ಷನ್ ಆಗುತ್ತೆ. ನಿಮ್ಮ ಕುರಿಗೆ ಯಾವ್ದಾರ, ಈಗ ನಮ್ಮ ಕುರಿಗೆ ಯಾವ್ದಾರು ರೋಗ ಇತ್ತಪ್ಪ ಅಂತಂದ್ರೆ ಮತ್ತು ಅವ್ರಿಗೆ ಹೋಗಿಬಿಡ್ತು ಸ್ನೇಹಿತರೆ. ಮತ್ತು ಅವ್ರು ಗೊಳ್ಳಾಡ್ಬೇಕಾಗತ್ತೆ. ಹಂಗಾಗಿ ಮುಂಜಾಗ್ರತೆಯಾಗಿ ಎಚ್ಚರಿಕೆಯಿಂದ ಯೂಸ್ ಮಾಡಿರಿ ಎಣ್ಣೆನ. ನೋಡಿರಿ ಕುರಿನ ತಗೊಂಬಂದು ಎಣ್ಣೆ ವಿಡಿಯೋ ಮಾಡಾಕೋತೀನಿ ಸ್ನೇಹಿತರೆ. ಇಲ್ಲಿ ಕೊಟ್ಟರ ಬಾಡಿ ವೇಟ್ ತಕ್ಕಂಗೆ ಇಂಜೆಕ್ಷನ್ ಮಾಡ್ಬೇಕಂತಂದೇಳಿ ನೋಡಿರಿ ಸ್ನೇಹಿತರೆ. ನೋಡಿರಿ ಎಲ್ಲ ಕೊಟ್ಟಿದ್ದಾರೆ. ಆದರೆ ಕುರಿಯರ್ ಯೂಸ್ ಮಾಡ್ತೀವಿ ನಾವು. ಒಳ್ಳೆ ರಿಸಲ್ಟ್ ಕೊಟ್ಟೈತೆ ನಮ್ಗಂತ. ಒಂದು ರಿಸಲ್ಟ್ ಇರುವ ಇಂಜೆಕ್ಷನ್ ಇದು, ವ್ಯಾಕ್ಸಿನ್. ನಾವು ವರ್ಷ ಯೂಸ್ ಮಾಡ್ತೀವಿ. ಹಂಗಾಗಿ ವರ್ಷದಾಗ 3 ಸಲ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಇದು ಏಪ್ರಿಲ್ ತಿಂಗಳದಾಗ 1 ಸಲ ಮಾಡೀವಿ. ಈಗ ಸೆಪ್ಟೆಂಬರ್, ಆಮೇಲೆ ಜನವರಿ ತಿಂಗಳದಾಗ ಮತ್ತೆ ಮಾಡ್ಕೊಂತ ನೋಡ್ರಿ ಸ್ನೇಹಿತರೆ. ಮಳೆ ಬರ್ತೈತಲ್ಲ, ಈಗ ನೀರು ಕುಡ್ಲಾರ್ದ ಮೇಯ್ಲಾರ್ದ ಕುರಿ ಮೈ ಕರ್ರಗೆ ಮಾಡೋದು, ಉಚ್ಕೊಳೋದು, ಸಿಂಬಳ ಬಿಡೋದು, ರಕ್ತ ಸಿಂಬಳ ಬಿಡೋದು, ಇಂಥದಕ್ಕೆ ಏನಾರು ಇತ್ತಪ್ಪ ಅಂದ್ರೆ ಒಂದು ಹಿಡಿ ಕಂಟ್ರೋಲ್ ಆಗುತ್ತೆ ನೋಡ್ರಿ ಸ್ನೇಹಿತರೆ. ಇದು ರೇಟ್ ಏನೈತಪ್ಪ ಅಂದ್ರೆ 719 ರೂಪಾಯಿ ಐತಿ ಸ್ನೇಹಿತರೆ. ಅವ್ರು ನಮ್ಗೆ 770 ಹಾಕಿದ್ದಾರೆ. ಕನಕಗಿರಿ ಭುವನೇಶ್ವರ ಮೆಡಿಕಲ್ದಾಗ ತಂದೀವಿ ನಾವು. ನಿಮ್ಗೆ ಏನಾರು ಬೇಕಾಗಿತ್ತಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ, ನಂಬರ್ ಹಾಕಿರ್ತೀವಿ ಸ್ನೇಹಿತರೆ. ನೋಡಿರಿ ಈ ಥರ ಅಂತ ಐತಿ. 2 ಬಾಟ್ಲಿ 3 ಬಾಟ್ಲಿ ತಂದಿದ್ದೀವಿ ನಾವು. ತಡ್ರಿ ಸ್ವಲ್ಪ
ಬೇಸ್ ಸೀದಾ ಇಡ್ತೀನಿ ನೋಡಿರಿ. ಸೀದಾ ಬಾಟ್ಲಿ ಇಟ್ಕೊಂಡಿನಿ. ಯಾರು ಕ್ರೀನ್ ಶರ್ಟ್ ಹೊಡೆದು ತಗೊಂಬಂದು ಮಾಡ್ರಿದ್ರೆ ಮಾಡಿರಿ. ಆಡಿಗೆ ಮೇನ್ಸ್ ನೋಡಿ ಸ್ನೇಹಿತರೆ, ಆಡಿಗೆ ಒಟ್ಟು ವರ್ಷದಾಗ 3 ಸಲ ಮಾಡಿರಿ. ಆಡು ಇತ್ತಪ್ಪ ಅಂದ್ರೆ ನಿಮ್ಮ ಕುರಿಯಾಗ ವರ್ಷದಾಗ 3 ಸಲ ಮಾಡಿರಿ. ಭಾರಿ ಮಸ್ತ್ ಇದೆ ಎಣ್ಣೆ ಕೆಲಸ ಮಾಡೋಕೆ. ಆಡನ್ನು ಬಯಸಿ ಮೇಯ್ತಾವ. ಕುರಿಗೆ ಮಾಡಿದ್ರೆ ಕುರಿನೂ ಬೇಯಿಸಿ ಮೇಯ್ತಾವ. ಮರಿ ಮಾಡ್ಕೊಂಡ್ರೆ ಮರಿನೂ ಮಿಂಚಾಕ ನೋಡ್ರಿ ಸ್ನೇಹಿತರೆ. ಯಾವುದೋ ರೋಗ ಬರಲ್ಲ ಮರಿಗಳಿಗೆ. ಮೇಕೆ ಮರಿ ಆಗಲಿ, ಆಡಿನ ಮರಿ ಆಗಲಿ, ಕುರಿ ಮರಿ ಆಗಲಿ, ಟಗರು ಮರಿ ಸಾಕಿದಾರನ್ನ ಇಂಥವು ಸಣ್ಣ ಸಿಗ್ತಾವೆ ನೋಡ್ರಿ ಸ್ನೇಹಿತರೆ. ತಗೊಂಬಂದು ನಿಮ್ಮ ಟಗರು ಮರಿಗೆ ಮಾಡ್ಕೇರಿ. ವರ್ಷದಾಗ 3 ಸಲ ಮಾಡಿರಿ. ಒಟ್ಟು ನೀವು ಯಾವುದೋ ಕುರಿ ಸಾಕಿರಲಿ, ಮರಿ ಸಾಕಿರಲಿ, ಆಡು ಸಾಕಿರಲಿ, ಆಡು ಮರಿ ಸಾಕಿರಲಿ ಸ್ನೇಹಿತರೆ, ಇದನ್ನು ಮಾಡ್ಬೋದು ನೋಡಿ ಸ್ನೇಹಿತರೆ. ಕುರಿ ಇಂಜೆಕ್ಷನ್ ಮಾಡೋದನ್ನು ತೋರಿಸ್ತು ಬನ್ನಿ ಸ್ನೇಹಿತರೆ. ಈಗ ಕುರಿ ನೋಡಿ ಸ್ನೇಹಿತರೆ, ಈ ಥರ ಸೊಂಡಿ ಬಾಯ್ಕೊಂಡು ಈ ಥರ ಮೂನ್ಯಾಗ ಉಸಿರಾಡ್ಲಾರ್ದಂಗೆ ಆಗುತ್ತೆ. ಕುರಿ ಒಟ್ಟೆ ಮೇಗಿಲ್ ನೋಡ್ರಿ ಸ್ನೇಹಿತರೆ. ಅದ ನೋಡ್ರಿ ಇಲ್ಲಿ ಮೂನೆ ಹಂಗೆ ನೋಡ್ರಿ ಉಸಿರು ಆಡ್ಲಾರ್ದಂಗೆ ಕುಂತಚ್ಚಿ ಸ್ನೇಹಿತರೆ. ಈ ಇಂಜೆಕ್ಷನ್ ಮಾಡೋದ್ರಿಂದ ಒಂದೆಡಿ ಆರಾಮಾಗುತ್ತದೆ. ತೋರಿಸ್ ನಿಮ್ಮ ಕುರಿ ಆರಾಮಾಗಿಂದ ತಗಲ ಸಿಗಲ್ಲ ನೋಡ್ರಿ ಮಗಂದ. ಕುರಿ ಹಂಚ್ಕೊಂಡು ತಗಲ್ಯಾಗ ಮಾಡ್ಬೇಕು ಸ್ನೇಹಿತರೆ. ಕಂಡಕ್ಕೆ ಮಾಡ್ಬಾರ್ದು. ಕಂಡಕ್ಕೆ ಮಾಡಿದ್ರೆ ಕುರಿ ಕೊಂಡ್ತಾವ. ಜಿಪ್ ಸರಿ ಮಾಡ್ಬಿಡ ನೋಡ್ರಿ. ಇದಕ್ಕೊಂದು 2 ಮೇಲೆ ಮಾಡ್ತಿದ್ವಿ. ಕರಿಗೆ ಸ್ನೇಹಿತರೆ ಇದೆ ಯಾಕೆತ್ ಗಸಿ ಇದು ನೋಡಿ. ಮರಿ ನೋಡ್ರಿ ಸ್ನೇಹಿತರೆ, ಮರಿ ಹಾಕೋದ್ರಿಂದ ಮರಿ ನೀರು ಕುಡ್ತೇವ. ಯಾವ್ದು ಕೆಮ್ಮು ಪಮ್ಮು ಚೀನದು ಸಿಂಬಳ ಇಂಥದ್ದು ಏನು ಬರಂಗಿಲ್ಲ ಸ್ನೇಹಿತರೆ. ಮರಿಗೆ ಒಂದೇ ಮೇಲೆ ಮಾಡ್ತಿದ್ವಿ ನೋಡ್ರಿ. ನೋಡಿ ಸ್ನೇಹಿತರೆ, ನಾವು ಕುರಿಗೆ ಚೂಜಿ ಮಾಡ್ತಿದ್ವಿ. ವಿಡಿಯೋ ನೋಡ್ರಿ ಸ್ನೇಹಿತರೆ. ಹೊಟ್ಟೆಗೆ ಬೇಡ್ರಿ ನೋಡ್ರಿ ಸ್ನೇಹಿತರೆ. ಬಿಗಿ ಹಿಡಿದಿದ್ದೇವೆ. ಆ ಕಡೆ ಮಕ್ಳು ತಡಿ ಹಿಂಗೆ ಕೊಳ ಮೇಲೆ ಇಡ್ಕನಿ. ಕೊಳ ಮೇಲೆ ಹಂಗಲ್ಲ. ನೋಡಿ ಸ್ನೇಹಿತರೆ, ನೋಡ್ರಿ ಇಲ್ಲಿ ಮಾಡ್ತಾರೆ. ಮಾಡಿ ಇಲ್ಲಿ ಯಾಕಂದ್ ಮಾಡಿ ಪಟ್ಟಕ್ಕೆ ಹೋಗೈತೆ ಕೊಡು. ಏನಕ್ಕ ಅವ ಅಲ್ಲಿದಾನ ನಡೆಸಿ ನಾವು ನಿಂತಾನ ಬಾಯಿದಾನ ಅಲ್ಲಿ ಬಿಡು. ಇದಕ್ಕೊಂದು 2 ಮೇಲೆ ಮಾಡ್ತಿದ್ವಿ ಒಣ ಕುರಿ ನೋಡ್ರಿ ಸ್ನೇಹಿತರೆ. ಇದೇ ಥರ ಮಾಡ್ಕೊಂತ ಹೋಗ್ಬೇಕು ಎಲ್ಲ ಕುರಿಗೆ. ನಮ್ಮ ಸಣ್ಣ ಪಟ್ಲಿ ಮರಿ ಹೆಂಗೆ ಕೆಲಸ ಮಾಡ್ತಲ್ಲ. ಮೇಕ ಸಿಂಬಳ ಅಲ್ಲ ನೋಡ್ರಿ. ಇದಕ್ಕೊಂದು 2 ಮೇಲೆ ಮಾಡ್ಕೊಂತ ಗಬ್ಬೆ ಸ್ನೇಹಿತರೆ. ಬಿಡ್ಬೇಡ ಎಂದಕ್ಕೆ ಅದಾದ ಎದಕ್ಕೆ ಯೂಸ್ ಆಗ್ತಪ್ಪ ಅಂದ್ರೆ ಸ್ನೇಹಿತರೆ, HS ಒಟ್ಟು HS ಇಂಜೆಕ್ಷನ್ ಮೈ ಕಾರ್ಗೆ ಮಾಡೋದು ನೋಡಿ ಸ್ನೇಹಿತರೆ. ಇದಕ್ಕೊಂದು ಎಮ್ ಎಲ್ ಮಾಡ್ತಿದ್ವಿ. ಸಣ್ಣ ಮರಿಗಳಿಗೆ ಒಂದೊಂದು ಎಮ್ ಎಲ್ ಮಾಡ್ರಿ. ಏನ ಹಂಗೆ ಈಗ ಅದು ಬಾಟ್ಲಿ ಕಾಣಬೇಕಲ್ಲ ಮೇಲೆದು. ಅಲ್ಲ ಆಯ್ತದ ಆಯ್ತು ಕುರಿ ಅದ ಇಲ್ಲಿ ನೋಡಿ ಸ್ನೇಹಿತರೆ. ಇದಕ್ಕೊಂದು ಮರಿಗೆ ಇದಕ್ಕೊಂದು ಎಮ್ ಎಲ್ ಮಾಡ್ತಿದ್ವಿ ನೋಡ್ರಿ. ಅದ್ರದಾಗ ಸ್ವಲ್ಪ ಕಮ್ಮಿ ಮಾಡಿಕೇರಿ. ಮರಿ ತುಕಕ್ಕೆ ತಕ್ಕಂಗೆ ಮಾಡಿರಿ. ಹೆಚ್ಚು ಮಾಡಕ್ಕೆ ಹೋಗ್ಬೇಡ್ರಿ. ಈ ಇಂಜೆಕ್ಷನ್ ಮಾಡೋದ್ರಿಂದ ಸ್ನೇಹಿತರೆ ಮರಿಗೆ ಯಾವ ಸಿಂಬಳ ಪಂಬಳ ಕೆಮ್ಮು ಜ್ವರ ಉಚ್ಚೇನದ ಸಿಂಬಳ ಮೂನ್ಯಾಗ ಇಂಥದ್ದು ಏನು ಮಾಡೋಲ್ಲ. ಮರಿ ಸಾಪಕ್ಕವ ಭಾರಿ ಮಸ್ತ್ ಬರ್ತಾವೆ ನೋಡ್ರಿ ಸ್ನೇಹಿತರೆ. ಇದೊಂದು ಕರಿ ನೋಡ್ರಿ ಸ್ನೇಹಿತರೆ. ಇದಕ್ಕೊಂದು 1.5 ಎಮ್ ಎಲ್ ಮಾಡ್ತಿದ್ವಿ ನೋಡ್ಬೋದು ನೀವು. ನೋಡ್ರಿ ಇದಕ್ಕೊಂದು 2 ಎಮ್ ಎಲ್ ಮಾಡಿದ್ವಿ ನೋಡ್ರಿ ಸ್ನೇಹಿತರೆ. ಕುರಿ ಮರಿ ನೋಡ್ರಿ. ಇದಕ್ಕೊಂದು 1 ಎಮ್ ಎಲ್ ಮಾಡ್ತಿದ್ವಿ ನೋಡ್ರಿ ಸ್ನೇಹಿತರೆ. ದೊಡ್ಡ ಮರಿ ನೋಡಿ ಸ್ನೇಹಿತರೆ. ಇದಕ್ಕೊಂದು 1 ಎಮ್ ಎಲ್ ಬಸ್ಸಿನಾರು ಬಂದು ಮೇಲ್ ಕೊಟ್ರಲ್ಲ ಏಟ ಮಾಡಿ ಇದಕ್ಕೊಂದು ಎಮ್ ಎಲ್ ಮಾಡ್ತೀವಿ ನೋಡಿ ಸ್ನೇಹಿತರೆ. ಬಾ ಇದಕ್ಕೊಂದು 2 ಎಮ್ ಎಲ್ ಬಿಡು ತಿಕ್ ನೋಡಿ ಸ್ನೇಹಿತರೆ. ಆಡು ಮರಿ ಮಾಡಕ್ಕಂತೀವಿ ನಾವು. ಆಡು ಮರಿ ಮಾಡೋದ್ರಿಂದ ಏನಪ್ಪ ಯೂಸ್ ಅಂದ್ರೆ ಆಡಿಗೆ ಒಟ್ಟ ವರ್ಷದಾಗ 3 ಸಲ ಆಡು ಮರಿಗೆ ಆಗಲಿ ಆಡಿಗೆ ಆಗಲಿ ಓತ್ ಮರಿ ಆಗಲಿ ಓತ್ ಮರಿ ಸಾಕಿತ್ತಪ್ಪ ಅಂದ್ರೆ ವರ್ಷದಾಗ 3 ಸಲ ಇಂಜೆಕ್ಷನ್ ಮಾಡಿ ಸ್ನೇಹಿತರೆ. ಇದು ಮಾಡೋದ್ರಿಂದ ಭಾಳ ಮಾಡಿ ಆಡಿಗೆ ಆಡು ಮಿಂಚಾಕ ಹೋಗಲ್ಲ ಮೇಯ್ತಾವ. ಇದಕ್ಕೆ ಮಾತ್ರ ಯಾವ್ದಾರ ರೋಗ ಬರೋಂಗಿಲ್ಲ ಸ್ನೇಹಿತರೆ. ರೋಗ ಬರದಂತೆ ತಡಿತೀವಿ ನೋಡ್ರಿ ಸ್ನೇಹಿತರೆ. ಇದು HS ಇಂಜೆಕ್ಷನ್ ವ್ಯಾಕ್ಸಿನ್. ಆಡು ಏನಾರ ನೀವು ಸಾಕಿತ್ತಪ್ಪ ಅಂದ್ರೆ ಈ ಇಂಜೆಕ್ಷನ್ ವರ್ಷದಾಗ 3 ಸಲ ಮಾಡಿರಿ ಸ್ನೇಹಿತರೆ. ನಿಮ್ಮ ಆಡು ಆಮೇಲೆ ಏನಾರ ರೋಗ ಬಂದ್ರೆ ಆಮೇಲೆ ನನಗೆ ಕಮೆಂಟ್ ಮಾಡಿರಿ, ಫೋನ್ ಹಚ್ಚಿ ಕೇಳಿರಿ ಸ್ನೇಹಿತರೆ. ವರ್ಷದಾಗ 3 ಸಲ ಮಾಡಬೇಕು ಸ್ನೇಹಿತರೆ. ಒಟ್ಟು ಜನವರಿ ಏಪ್ರಿಲ್ ಆಮೇಲೆ ಸೆಪ್ಟೆಂಬರ್ ಮತ್ತು ಜನವರಿ ಸ್ನೇಹಿತರೆ 3 ತಿಂಗಳ ಆಡಿ ಇಂಜೆಕ್ಷನ್ ಮಾಡಿರಿ. HS ಇಂಜೆಕ್ಷನ್ ಒಳ್ಳೆ ಏನಾರ ರೋಗ ಬಂದ್ರೆ ಆಮೇಲೆ ನಾನು ಕೇಳಿರಿ ಸ್ನೇಹಿತರೆ. HS PPR ಮತ್ತು ಒಳ್ಳೆ HS ಮಾಡ್ಕಿಂದ PPR ಮಾಡ್ಕೇರಿ. PPR ಮಾಡ್ಕೊಂಡು ಮತ್ತೆ ಒಳ್ಳೆ HS ಮಾಡ್ಕೇರಿ ಸ್ನೇಹಿತರೆ. ಒಟ್ಟು ವರ್ಷದಾಗ 2 ವ್ಯಾಕ್ಸಿನ್ ಆಗಲೇಬೇಕು ನೋಡಿರಿ ಸ್ನೇಹಿತರೆ. ಇದೊಂದು ಮತ್ತು PPR ಆಡಿಗೆ ಮೇನ್ ಬರೋದು PPR ಮತ್ತು HS. ಎಷ್ಟು ಒಟ್ಟು ಹಿಂಗೆ ಮುಂದೆ ಬರೋಕೆ ನೋಡಿ ನೋಡಿ ಸ್ನೇಹಿತರೆ. ಇಲ್ಲಿ ಈ ಥರ ತೊಗಲಿ ಯಾವ್ದು ಮಾಡ್ಬೇಕು ನೋಡಿ. ಇಲ್ಲಿ ಏನಾರ ಮಾಡಿರಿ ಗಂಟು ಹಾಕವ ಬರ್ರಿ
ನೋಡ್ರಿ ಎಡೆ ಮೇಲೆ ಮಾಡ್ಕೊಂತೀನಿ ನೋಡ್ರಿ ಸ್ನೇಹಿತರೆ. ಯಾವಾಗಲೇ ತೊಗಲಿ ಎಳ್ದ ಮಾಡ್ಬೇಕು ಕುರಿಗೆ. ಹ್ಞೂ ಮಾಡ್ತಾರೆ ತಗ ಬಿಡು ಕೈ ಬಿಡು ಸ್ನೇಹಿತರೆ ತೊಗಲಿ ಎಳ್ದ ಮಾಡ್ಬೇಕು ನೋಡ್ರಿ ಸ್ನೇಹಿತರೆ. ಎಡೆ ಮೇಲೆ ನೋಡ್ರಿ ಸ್ನೇಹಿತರೆ ಹಿಡ್ಕನಕ ಬರವಲ್ತ್ರಿ. ನೋಸ್ ಕುರಿ ನೋಡ್ರಿ ಇದಕ್ಕೊಂದು ಎಡೆ ಮೇಲೆ ತೆಗ್ ಬೇಸಿ ಇದೊಂದು ಗಬ್ಬದ ಕುರಿ ನೋಡಿ ಸ್ನೇಹಿತರೆ. ಇದಕ್ಕೊಂದು ಎಡೆ ಮೇಲೆ ಮಾಡಿದ್ವಿ. ಕೆಳಗೊಬ್ಬ ಐತೆ ಅಂದ್ರೆ ಹಂಗಾಗಿ ಎಡೆ ಮೇಲೆ ಮಾಡ್ತಿದ್ವಿ ನೋಡಿ ಸ್ನೇಹಿತರೆ. ಇದಕ್ಕೊಂದು ಒಣ ಕುರಿ ನೋಡ್ರಿ ತೊಗಲಿ ಎಷ್ಟು ಬಿಗ್ ಹೊಡ್ದೈತೆ ಮಗಂದ. ತೊಗಲ ಬರತ್ ನೋಡ್ರಿ ಸ್ನೇಹಿತರೆ, ಎಷ್ಟು ಬಿಗಿ ಹಿಡಿದಿದೆ. ತಡಿ ಹ್ಞೂ ಬಂತ ಸೂಜಿ ಮಾಡ್ಸ್ಕೊಂಡು ಕುರಿ ಎಲ್ಲ ಹಂಚ್ಕೊಂಬಿಟ್ಟವ ತಗಲ ಸೊಡ್ಲು ಬಿಡವ.